ಅಲ್ಲಿಗೆ ಹೋಗಿ ತಗೊಬಂದು ನನ್ನ ಜೀವ ಲೈಫ್ ಲಾಂಗ್ ನೆನೆಯಂಗೆ ಮಾಡಿಬಿಟ್ಟಿದೆಯಲ್ಲ ನನ್ನ. ಹಲೋ ನಮಸ್ತೆ, ನಾನು ಕವನಗೌಡ. ನೀವು ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿರ್ತೀರ. ಈ ವಿಡಿಯೋ ಸ್ಪೆಷಲ್ ಏನು ಅಂತ, ಮದರ್ಸ್ ಡೇ ಸ್ಪೆಷಲ್. ಸೊ ನಮ್ಮ ಅಮ್ಮಂಗೆ ಒಂದು ಸರ್ಪ್ರೈಸ್ ಕೊಡೋಣ ಅನ್ನೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಹಣ್ಣು ಇಲ್ಲೆಲ್ಲೂ ಅಂಗಡಿ ಪಂಗಡಿ ಏನಿಲ್ಲ, ನೀವು ನೋಡ್ತಾ ಇರೋದು ಹಿಂದ್ಗಡೆ ಫುಲ್ ತೋಟದ ಮನೆ ನಮ್ಮದು. 4 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ನಾವೇನೋ ಅಂಗಡಿಗೆ ಹೋಗ್ಬೇಕು ಅಂದರೆ. ಅದಕ್ಕೋಸ್ಕರ ಇಲ್ಲೇ ನ್ಯಾಚುರಲ್ ಸಿಗೋ ಎಲೆ ಹೂಗಳಿಂದ ಸ್ವಲ್ಪ ಡೆಕೋರೇಟ್ ಮಾಡಿ ಒಂದು ಬೊಕ್ಕೆ ಮಾಡಿದ್ದೀನಿ. ಆ ಬೊಕ್ಕೆ ತೋರಿಸ್ತೀನಿ. ಈಗ ಗೊತ್ತಿಲ್ಲ ನಮ್ಮಮ್ಮ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ. ಆ್ಯಕ್ಚುಲಿ ಬೈಬೋದು ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇರೋದ್ರಿಂದ ಆಚೆ ಬಿಸಿಲಿಗೆಲ್ಲೂ ಹೋಗೋಂಗಿಲ್ಲ, ಗಾಳಿಗೂ ಬರೋಂಗಿಲ್ಲ. ಈಗ ಅವ್ರಿಲ್ಲ ಅನ್ನೋಕ್ಕೋಸ್ಕರ ಆಚೆ ಬಂದಿದ್ದೀನಿ. ಅವ್ರು ಫಂಕ್ಷನಿಗೆ ಹೋಗಿದ್ದಾರೆ. ಸೊ ಬರೋಷ್ಟೆಲ್ಲ ರೆಡಿಯಾಗಿದೆ. ಅಮ್ಮ ಬರೋದೊಂದು ಬಾಕಿ. ಸೊ ನಾನು ಮಾಡಿರೋ ಒಂದು ಸ್ಪೆಷಲ್ ಬೊಕ್ಕೆ ತೋರಿಸ್ತೀನಿ. ನಾನು ಮಾಡಿರೋ ನ್ಯಾಚುರಲ್ ಬೊಕ್ಕೆ. ಆ್ಯಕ್ಚುಲಿ ಇದನ್ನ ಕಿತ್ಕೊಬೋದಕ್ಕೆ ಅಷ್ಟು 2 ಕಿಲೋಮೀಟ್ರ್ ದೂರ ಹೋಗಿ ನಿಂತ್ಕೊಂಡು ಹೋಗಿ ಬಿಸಿಲಲ್ಲಿ ಕಿತ್ಕೊಂಡ್ಬಂದಿದ್ದೀನಿ. ಐ ಥಿಂಕ್ ನಮ್ಮ ಅಮ್ಮಗೆ ಇದು ಇಷ್ಟ ಆಗುತ್ತೆ. ತಾಯಿ ಅಲ್ಲ, ಇಷ್ಟಪಡ್ತಾರೆ. ಆಲ್ರೆಡಿ ಒಂದೊಂದಾಗಿ ಬಿದ್ದೋಗ್ತಾಯಿದ್ದಾವೆ. ಗೊತ್ತಿರೋ ನಮ್ಮಮ್ಮ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತೇನೆ ಅವ್ರಿಗೋಸ್ಕರ. ಅವ್ರು ಬಂದಾಗ ಸರ್ಪ್ರೈಸ್ ಹೇಗಿರುತ್ತೆ ಅಂತ ನೋಡುವ. ಹೇಗಿದೆ ಬೊಕ್ಕೆ, ನ್ಯಾಚುರಲ್ ಬೊಕ್ಕೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಬ್ಬಳೇ ಮಾಡಿಲ್ಲ, ನಮ್ಮ ಅಕ್ಕನ ಮಕ್ಕಳು ಸಹ ಸಪೋರ್ಟ್ ಮಾಡಿದ್ದಾರೆ. ಮದರ್ಸ್ ಡೇ ಅಮ್ಮ ಅಂತ ಮಾಡಿದ್ದೀನಿ, ಎಲೆಗಳಿಂದ ಮಾಡಿದ್ದೀನಿ. ಕಾಣಿಸ್ತಿದೆ ಅನ್ಕೋತೀನಿ. ದೇವ್ರ ಮನೆ, ಸೊ ಅದೇ ಆಪೋಸಿಟ್ ಮಾಡಿದ್ದೀನಿ. 4:15 ಆಯಿತು, ಇನ್ನೂ ನಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ. ನಾವೆಲ್ಲ ಕುತ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಡೆಕೋರೇಟ್ ಮಾಡಿಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಅದಿನ್ನೂ ಬಂದಿಲ್ಲ. ಕಾಯ್ತಾಯಿದ್ದೀವಿ. ಹೂವೆಲ್ಲ ಬಾಡಿ ಬತ್ತಿ ಹೋಗ್ತಿದ್ದಾವೆ, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡಿ. ಫೈನಲಿ ನಮ್ಮ ಅಮ್ಮ ಬಂತು ಸರ್ಪ್ರೈಸ್ಗೆ. ಒಳಗೆ ಬಂದ್ಬಿಡು. ಆಮೇಲೆ ನೀನು ದನ ಕಟ್ಟಾಕು, ಇನ್ನೊಂದು ದನ ಕಟ್ಟಾಕು. ನಾನು ರೆಡಿಯಾಗಿ ಈಗ ಫುಲ್ ಇದಾಗ್ಬಿಟ್ಟಿದ್ದೀನಿ. ಹೆಂಗನ್ಸ್ತು ಬೊಕ್ಕೆ? ಹೆಂಗೈತೆ ಬೊಕ್ಕೆ? ಚೆನ್ನಾಯ್ತಾ? ಖುಷಿ ಆಯ್ತಾ? ಲವ್ ಯು. ಪ್ರೀತಿಗಿಂತ ಜಗವ ಬೆಳಗೋ ಬೇಡ ದೀಪವಿಲ್ಲ, ತಾಯಿ ಹೊರತು ಪ್ರೀತಿಯ ಮಾತು ಯಾರಿಗೂ ಹೊಂದಿಲ್ಲ. ಅಕ್ಕರೆಯ ಕಂಗಳಲ್ಲಿ ಆಸರೆಯ ನನಗೆ ಗಾಯ ಆದರೆ ಅಲ್ಲಿಗೆ ಹೋಗಿ ತಗೊಬಂದು ನನ್ನ ಜೀವ ಲೈಫ್ ಲಾಂಗ್ ನೆನೆಯಂಗೆ ಮಾಡಿಬಿಟ್ಟಿದೆಯಲ್ಲ ನನ್ನ. ಯಾವಾಗ್ಲೂ ನನ್ನ ಮಗ್ಳು ಹಂಗೆ ಮಾಡಿದ್ಲು ಅಂತ. ಖುಷಿ ಆಯ್ತಾ? ಖುಷಿ ಆಯ್ತು, ಅಷ್ಟೇ. ತುಂಬಾ 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 ಖುಷಿ ಆಯ್ತು. ನೋಡಿದ್ವಲ್ಲ ನಮ್ಮಮ್ಮ ಎಷ್ಟು ಖುಷಿ ಪಡ್ತು ಅಂತ. ಸೊ ನಮಗೂ ಖುಷಿ ಆಯಿತು. ನಾವು ಸಣ್ಣ ಪುಟ್ಟ ಸರ್ಪ್ರೈಸಲ್ಲೂ ಅಷ್ಟು ಖುಷಿ ಸಿಗುತ್ತೆ ಅನ್ನೋದು ಇದ್ದೇ ಹೇಳೋದು. ಇದು ಹೇಳ್ತಾ ಈ ವಿಡಿಯೋನಿಂದ ಏನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಗಂಟ ಈ ಕನ್ನಡತಿ ಕವನಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.